ಕುಮಾರ್ ಎಂಬ ಚಿಕ್ಕ ಹುಡುಗ ಒಂದು ಸಣ್ಣ ಹಳ್ಳಿಯಲ್ಲಿ ತನ್ನ ಪ್ರೀತಿಯ ನಾಯಿ ರಾಣಿಯೊಂದಿಗೆ ವಾಸಿಸುತ್ತಿದ್ದನು. ಅವರಿಬ್ಬರು ಉತ್ತಮ ಸ್ನೇಹಿತರಾಗಿದ್ದರು. ಅವರು ಹಳ್ಳಿ ಮತ್ತು ಪಕ್ಕದ ಕಾಡಿನಲ್ಲಿ ಸುತ್ತುತ್ತಾ ಅವರ ದಿನಗಳನ್ನು ಕಳೆಯುತ್ತಿದ್ದರು. ಒಂದು ದಿನ ಅವರು ಕಾಡಿನಲ್ಲಿ ಓಡಾಡುತ್ತಿರುವಾಗ ಒಂದು ಸಣ್ಣ ಗುಡಿಸಲು ಬೆಂಕಿಗೆ ಆಹುತಿಯಾಗುತ್ತಿರುವುದನ್ನು ಅವರು ನೋಡಿದರು. ಕುಮಾರ್ ಬೇಗನೆ ಒಂದು ದೊಡ್ಡ ಎಲೆಯನ್ನು ಬಳಸಿ ಬಕೆಟ್ ರೀತಿ ನೀರನ್ನು ತರಲು ಬಳಸಿದ ಮತ್ತು ಬೆಂಕಿಯನ್ನು ಆರಿಸಲು ಪ್ರಯತ್ನಿಸುತ್ತಿದ್ದ. ಪಕ್ಕದಲ್ಲಿರುವ ಕೊಳದಿಂದ ನೀರನ್ನು ಸಾಗಿಸಲು ಪ್ರಾರಂಭಿಸಿದರು. ಆದರೆ ಬೆಂಕಿ ಅವನಿಗೆ ಒಬ್ಬನೇ ನಿಭಾಯಿಸಲು ಸಾಧ್ಯವಾಗದಷ್ಟು ದೊಡ್ಡದಾಗಿತ್ತು. ಅಪಾಯವನ್ನು ನೋಡಿದ ರಾಣಿ ಓಡಿ ಹೋಗಿ ಹಳ್ಳಿಯ ಹಿರಿಯರು ಮತ್ತು ಕೆಲವು ಗ್ರಾಮಸ್ಥರನ್ನು ಕರೆತಂದಳು. ಬೆಂಕಿ ಹರಡುವ ಮೊದಲೇ ಅವರು ಒಟ್ಟಾಗಿ ಸೇರಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ಹಳ್ಳಿಯ ಹಿರಿಯರು ಕುಮಾರ್ನ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ಬಹಳವಾಗಿ ಮೆಚ್ಚಿದರು ಮತ್ತು ಅದಕ್ಕೆ ಸಹಾಯವನ್ನು ಮಾಡಿದ ರಾಣಿಗೆ ಅವರು ಧನ್ಯವಾದವನ್ನು ತಿಳಿಸಿದರು. ಅಂದಿನಿಂದ ಕುಮಾರ್ ಮತ್ತು ರಾಣಿ ಗ್ರಾಮದಲ್ಲಿ ಚಿರಪರಿಚಿತರಾಗಿದ್ದರು. ಆದರೆ ಅವರಿಗೆ ಅವರು ಹಂಚಿಕೊಂಡ ಸ್ನೇಹ ಮತ್ತು ಅವರು ಮಾಡಿದ ಸಾಹಸಗಳು ಚಿರಕಾಲ ನೆನಪಿನಲ್ಲಿ ಉಳಿದಿವೆ. ಅವರು ಅಂದಿನಿಂದ ಖುಷಿಯಾಗಿ ಅವರ ದಿನಗಳನ್ನು ಕಳೆದರು.